ಹಲೋ ಫ್ರೆಂಡ್ಸ್, ಇವತ್ತು ನಾನು ಫಿಬೊನಾಚಿ ಸೀರೀಸ್ ಯಾವ ಥರ ಜನ್ರೇಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಇದು ಯಾವ ಲಾಜಿಕ್ ಮೇಲಿದೆ ಅಂತಂದರೆ, ನಾವು ಸ್ವ್ಯಾಪ್ ನಂಬರ್ಸ್ ಮಾಡಿದ್ದು ಲಾಸ್ಟ್ ಅಸೈನ್ಮೆಂಟಲ್ಲಿ ಆ ಬೇಸಿಸ್ ಮೇಲಿದೆ. ಸೊ ನೋಡೋಣ. ಸೊ ಯಾವ ಥರ ಮೊದಲು ಫಿಬೊನಾಚಿ ಸೀರೀಸ್ ಅಂದರೆ ಏನು ಅನ್ನೋದನ್ನು ನೋಡ್ಕೊಳ್ಳೋವ, ಆಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ ಬರೀಬೋದು. ಸೊ ಫಿಬೊನಾಚಿ ಸೀರೀಸ್ ಅಂತ ಅಂದರೆ 0, 1 ಇವೆರಡನ್ನು ಆ್ಯಡ್ ಮಾಡಿದ್ರೆ ಇದು ಬರಬೇಕು. ನೆಕ್ಸ್ಟು ಅಗೇನ್ ಇವೆರಡನ್ನು ಆ್ಯಡ್ ಮಾಡಿದ್ರೆ ಇದು ಬರಬೇಕು. ಮತ್ತು ಇವೆರಡನ್ನು ಆ್ಯಡ್ ಮಾಡಿದ್ರೆ ಇದು ಬರಬೇಕು. ಅಗೇನ್ ಇವೆರಡು ಆ್ಯಡ್ ಮಾಡಿದ್ರೆ ಇದು ಬರಬೇಕು. ಹೀಗೆ ಫಿಬೊನಾಚಿ ಸೀರೀಸು ಹೋಗ್ತಾನೆ ಇರುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂತ ಅಂದರೆ, ಫಸ್ಟು A = 0 ಅಂತ ಕೊಡೋದು, B = 1 ಅಂತ ಕೊಡೋದು. ಇದು A, ಇದು B. AB ಈಗಾಗಲೇ ಎಂಗೇಜ್ ಆಯಿತು. ನೆಕ್ಸ್ಟು ನಾವು C = A + B ನ ಕೊಡೋದು. C = A + B ಅಂತಂದರೆ ಎಷ್ಟಾಗಿತ್ತು, ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಇಲ್ಲಿ ಬರುತ್ತೆ. ಎಗೇನ್ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ, ಅಗೇನ್ ಫಾರ್ ಲೂಪ್ ಯೂಸ್ ಮಾಡಿ ನಾವು ನೆಕ್ಸ್ಟು ಜನ್ರೇಟ್ ಮಾಡ್ಬೋದು. ಫಾರ್ ಲೂಪಿಂದ ಅಗೇನ್ ನಾವು ನಂಬರ್ಸ್ಗಳನ್ನ ಇದು ಸ್ವ್ಯಾಪ್ ಮಾಡ್ಬೋದು. ಸೊ ಈಗ ಪ್ರೋಗ್ರಾಮ್ಗೆ ಹೋಗೋಣ. ಓಕೆ, Ctrl+C, ಲೋಗಿ Ctrl+V, ಇಲ್ಲಿ ಇಂಟೀಜರ್ n I A = 0, B = 1, C. ನೆಕ್ಸ್ಟು printf please enter number of terms to be printed. ಎಲ್ಲಿವರೆಗೆ ಪ್ರಿಂಟ್ ಆಗಬೇಕು ಅಂತ ಈಗ ಹೇಳ್ತಿದ್ದೀವಿ. n > 2 ಅಂದರೆ ಆ ನಂಬರು <2 ಇರಬೇಕು. ಈಗಾಗಲೇ A ಮತ್ತು A0 B0 ಆಗಲೇ ಎಂಗೇಜ್ ಆಗಿರೋದ್ರಿಂದ 1 2 ಈಗಾಗಲೇ ಎಂಗೇಜ್ ಆಗಿದೆ. 3ರಿಂದ ಕೊಡಬೇಕು ನಾವು ನಂಬರ್ಸ್ ಅಷ್ಟೇ. ಓಕೆ, ನೆಕ್ಸ್ಟು scanf Ctrl%D and %n. printf Fibonacci series 0 1. Next, for I = 1, for I = 1, I less than or equal to n - 2. ಯಾಕೆಂದರೆ ಈಗ n ಅಂತ ಕೊಡೋಕ್ಕಾಗಲ್ಲ, n-2 ಕೊಡಬೇಕಾಗತ್ತೆ. I less than or equal to n-2. ಓಕೆ, I ++. ಓಕೆ, ಸೊ ಈಗ
again floor bracket, a equals c equals a plus b, comma a equals b, comma b equals c. Printf %d ಕಾಮ ಸಿ. ಸಿ ಅಷ್ಟೇ ನಮ್ಗೆ ಬೇಕಾಗಿರೋದು, ಎ ಬಿ ಈಗಾಗಲೇ ಇದೆ. ಸೊ ನೆಕ್ಸ್ಟ್ ಗೆಟ್ ಸಿ ಎಚ್ ಬೇಕು ಅಂದರೆ ಗೆಟ್ ಸಿ ಎಚ್ ಸೇವ್ 18, build this 19 print, okay, save, build this, here expect %d comma c, okay. Save this, build this, again run this. ಸೊ ನಾನು ಐ ಗೋ ವಿತ್ 5 ನಂಬರ್ ಕೊಡ್ತೀನಿ. 0 1 3 ನಂಬರ್ ಜನ್ರೇಟ್ ಆಯಿತು, 1 2 3 4 5. ಸೊ ಈ ಥರ ನಮಗೆ ಈ ಥರ ಬರುತ್ತೆ. Control S, build this and run this. ಈಗ 8 ಅಂತ ಕೊಡ್ತೀನಿ ನೋಡೋಣ. ಸೊ ನೋಡಿ 0 1 ಇದೆ, ಅದಾದಮೇಲೆ 1 2 3 ಈ ಥರ ಜನ್ರೇಟ್ ಆಗುತ್ತೆ. ಓಕೆ, ಸೊ 3 ಸೊ ಓಕೆ, ಥ್ಯಾಂಕ್ ಯು.